ಆಪರೇಷನ್ ಸಿಂಧೂರದಿಂದ ಹಲವರ ನಿಜ ಬಣ್ಣ ಬಯಲು. ಅಮೆರಿಕ ನಡುಗಲು ನಿಜ ಕಾರಣ ಏನ್ ಗೊತ್ತಾ? ಭಾರತ ಕೊಟ್ಟ ಮರ್ಮಾಘಾತಕ್ಕೆ ಕದನ ವಿರಾಮ ಘೋಷಿಸಿ ಅಂತ ಹೇಳ್ತಾ ದೊಡ್ಡಣ್ಣ. ಜೇಕೋಬಾಬಾದ್ ಮತ್ತು ಸರ್ಗೋದ ನೆಲೆಗಳಿಗಿದೆ ಅಮೆರಿಕದ ನಂಟು. ಕಿರಾನಾ ಹಿಲ್ಸ್ ನಲ್ಲಿ ಅಡಗಿದೆ ದೊಡ್ಡಣ್ಣನ ಗುಟ್ಟು. ಜಗತ್ತಿನ ಮುಂದೆ ಬಯಲಾಗುವ ಭಯ ಅಮೆರಿಕಕ್ಕೆ. ಆಪ್ತ ಮಿತ್ರನಿಗೆ ಮೋಸ ಮಾಡ್ತಾ ಪಾಕಿಸ್ತಾನ. ಎದ್ದು ಬಿದ್ದು ಓಡಿ ಬಂದ ದೊಡ್ಡಣ್ಣ. ಇದು ಭಾರತದ ಆಪರೇಷನ್ ಸಿಂಧೂರ್ ಖದರ್. ನಮಸ್ಕಾರ ವೀಕ್ಷಕರೇ. ಭಾರತದ ಆಪರೇಷನ್ ಸಿಂಧೂರ ಇಡೀ ವಿಶ್ವದ ಗಮನವನ್ನ ಸೆಳೆದಿರೋದಂತೂ ಹೌದು. ಎರಡೂ ದೇಶ ಹೊಡೆದಾಡ್ಕೊಂಡು ಸಾಯ್ಲಿ, ಪರಸ್ಪರ ಬಡ್ದಾಡ್ಕೊಂಡು ಸಾಯ್ಲಿ ಅಂತ ಹೇಳಿ ನಿರುಮ್ಮಳನಾಗಿದ್ದ ಅಮೆರಿಕ ರಾತ್ರೋರಾತ್ರಿ ಬಂದು ಕದನ ವಿರಾಮವನ್ನು ಘೋಷಿಸಿದ್ದು ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಅಚ್ಚರಿಯನ್ನು ಮೂಡಿಸಿದೆ, ಅನುಮಾನ ಬರುವಂತೆಯೂ ಕೂಡ ಮಾಡಿದೆ. ಭಾರತದ ಭೀಕರ ದಾಳಿಗೆ ಪೆತ್ರಗುಟ್ಟಿ ಹೋಗಿದ್ದಂತಹ ಪಾಕಿಸ್ತಾನಕ್ಕೆ ಮುಂದೇನ್ ಮಾಡಬೇಕು ಅಂತ ಹೇಳಿ ದಿಕ್ಕೇ ತೋಚದ ಸ್ಥಿತಿಯಲ್ಲಿತ್ತು. ಹೀಗಾಗಿ ತಾನೂ ಕೂಡ ಕದನ ವಿರಾಮವನ್ನು ಘೋಷಿಸಿತು. ಈ ಕಡೆ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಿಸಿದ್ದೇ ತಡ, ಅದರ ಬೆನ್ನಲ್ಲಿ ಅದರ ಪರಮಾಪ್ತ ರಾಷ್ಟ್ರ ಚೀನಾ ನೀನ್ಯಾಕೆ ಕದನ ವಿರಾಮವನ್ನು ಘೋಷಿಸಿದೆ ಅಂತ ಹೇಳಿ ಇಷ್ಟು ದೊಡ್ಡ ಕಣ್ಣನ್ನು ಬಿಟ್ಟಿದೆ. ಪಾಕಿಸ್ತಾನದ ವಾಯುನೆಲೆಗಳಿರುವ 10ರಿಂದ 11 ಸ್ಥಳಗಳ ಮೇಲೆ ಭಾರತ ಅಲ್ಪಾವಧಿಯಲ್ಲಿ ದಾಳಿ ಮಾಡಿ ಚಿಂದಿ ಮಾಡಿತ್ತು. ಒಂದು ಪರಮಾಣು ಶಕ್ತ ದೇಶದ 11 ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಇತಿಹಾಸದಲ್ಲಿ ಭಾರತವೇ ಮೊದಲು. ಆಪರೇಷನ್ ಸಿಂಧೂರದ ಮೂಲಕ ತಾನು ಯಾವುದಕ್ಕೂ ಜಗ್ಗೋದಿಲ್ಲ ಎನ್ನುವ ಭಾರತದ ಕೆಚ್ಚು ಇಡೀ ಜಗತ್ತಿಗೆ ಸಾಬೀತಾಗಿತ್ತು. ಇಷ್ಟೇ ಆಗಿದ್ದರೆ ಅಮೆರಿಕ ತನ್ನ ಕಣ್ಣನ್ನ ಕಿರೆದು ಮಾಡಿಕೊಂಡು ಸುಮ್ಮನಾಗಿರ್ತಿತ್ತು. ಅಮೆರಿಕದ ನಡೆ ಇದೆಯಲ್ಲ, ಹಾಗೆ ಟ್ರಂಪ್ ಟ್ವೀಟ್ ಇದೆಯಲ್ಲ, ಇದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಏನ್ ಹೇಳಿದ್ರು, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರ, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಹೇಳಿತ್ತು. ಎರಡೂ ದೇಶಗಳು ಕೂಡ ಪರಸ್ಪರ ಬಡ್ದಾಡ್ಕೊಳ್ಳಿ, ಇವರ ನಡುವೆ ದ್ವೇಷ ಹೆಚ್ಚಲಿ ಅನ್ನೋದು ಅಮೆರಿಕದ ಉದ್ದೇಶ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ತಕ್ಷಣಕ್ಕೆ ಯಾಕೆ ಅಮೆರಿಕ ಓಡೋಡ್ ಬಂತು? ರಾತ್ರೋರಾತ್ರಿ ಯಾಕೆ ಕದನ ವಿರಾಮವನ್ನು ಘೋಷಿಸಿತು? ಇದು ಹಲವು ಅನುಮಾನಗಳಿಗೆ, ಪ್ರಶ್ನೆಗಳನ್ನ ಮೂಡುವಂತೆ ಮಾಡಿದೆ. ಪಾಕಿಸ್ತಾನದ ಜೇಕೋಬಾಬಾದ್ ಮತ್ತು ಕಿರಾನಾ ಹಿಲ್ಸ್ ಮೇಲೆ ಭಾರತ ದಾಳಿ ಮಾಡಿದ್ದು ಅಮೆರಿಕ ಬೆಚ್ಚಿ ಬೀಳುವಂತೆ ಮಾಡಿತು. ಭಾರತದ DGMO ಹೇಳಿದ್ದಾರೆ, ನಾವು ಕಿರಾನಾ ಹಿಲ್ಸ್ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಭಾರೀ ಪ್ರಮಾಣದ ಸ್ಫೋಟವಾಗಿದ್ದು ಈಗ ಬಯಲಾಗದೇ ಇರೋ ಸತ್ಯ ಏನಲ್ಲ. ಪಾಕಿಸ್ತಾನದ ಈ 2 ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿದ್ರೆ ಇದರಿಂದ ಅಮೆರಿಕಕ್ಕೆ ಆಗುವಂಥದ್ದೇನು? ತಕ್ಷಣಕ್ಕೆ ಅಮೆರಿಕ ಬಂದು ಕದನ ವಿರಾಮವನ್ನು ಘೋಷಿಸಿದ್ರ ಹಿಂದೆ ಕೆಲವೊಂದು ಕಾರಣಗಳಿವೆ. ನಾನು ಅದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕಾರಣ ನಂಬರ್ 1, ಜೇಕೋಬಾಬಾದ್ ಮತ್ತು ಸರ್ಗೋದ ನೆಲೆಗಳಿಗಿದೆ ಅಮೆರಿಕದ ನಂಟು. ಜೇಕೋಬಾಬಾದ್ ವಾಯುನೆಲೆ ಅಮೆರಿಕ ಮತ್ತು ನ್ಯಾಟೋ ಕಾರ್ಯಾಚರಣೆಯ ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಅಫ್ಘಾನಿಸ್ತಾನದಲ್ಲಿ ಕಾರ್ಯಾಚರಣೆ ಮಾಡಲು ಈ ನೆಲೆಯನ್ನ ಅಮೆರಿಕ ಉಪಯೋಗಿಸ್ತಿತ್ತು. ಕಾರಣ ನಂಬರ್ 2, ಕಿರಾನಾ ಹಿಲ್ಸ್ ನಲ್ಲಿ ಅಡಗಿದೆ ಅಮೆರಿಕದ ಗುಟ್ಟು. ಸರ್ಗೋದ ವಾಯುನೆಲೆ ಬಳಿಯೇ ಇದೆ ಕಿರಾನಾ ಹಿಲ್ಸ್. ಅಮೆರಿಕದ F-16 ಯುದ್ಧ ವಿಮಾನಗಳನ್ನ ಇದೇ ಸರ್ಗೋದ ವಾಯುನೆಲೆಯಲ್ಲಿ ಇಡಲಾಗಿದೆ. ಭಾರತದ ಕ್ಷಿಪಣಿಗಳ ಹೊಡೆತಕ್ಕೆ ಹಲವು F-16 ವಿಮಾನಗಳು ನಾಶಗೊಂಡಿದ್ದು ಇದೂ ಕೂಡ ಅಮೆರಿಕ ಬೆಚ್ಚಿ ಬೀಳುವಂತೆ ಮಾಡಿತ್ತು. F-16 ವಿಮಾನ ಹೋಗಿದ್ದು ಕೂಡ ಅಮೆರಿಕಕ್ಕೆ ಅಷ್ಟೊಂದು ಚಿಂತೆಯ ವಿಷಯ ಆಗಿರಲಿಲ್ಲ. ರಾತ್ರೋರಾತ್ರಿ ಅಮೆರಿಕಾಗೆ ಟೆನ್ಷನ್ ಆಗಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅದು ಕಿರಾನಾ ಹಿಲ್ಸ್ ನಲ್ಲಿ ನಡೆದಂತಹ ಘಟನೆ. ಇಲ್ಲಿದೆ ಅಮೆರಿಕದ ಟಾಪ್ ಸೀಕ್ರೆಟ್ ವಿಚಾರ, ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಗೊತ್ತಿರುವಂತ ಒಂದು ರಹಸ್ಯವಾದ ವಿಷಯ. ಕಳೆದ ಹಲವಾರು ದಿನಗಳಿಂದ ಭಾರತದ ವಾಯುಸೇನೆಯನ್ನು ದಾಳಿಯನ್ನ ಮಾಡ್ತಲ್ವಾ, ಈ ಒಂದು ದಾಳಿಯಲ್ಲಿ ಕಿರಾನಾ ಹಿಲ್ಸ್ ಬಗ್ಗೆ ತುಂಬಾನೇ ವಿಚಾರಗಳು ಕೇಳಿ ಬರ್ತಾ ಇವೆ. ಅಷ್ಟಕ್ಕೂ ಕಿರಾನಾ ಹಿಲ್ಸ್ ನಲ್ಲಿ ಅಮೆರಿಕ ಏನ್ ಮಾಡ್ತಿತ್ತು ಅಂತ ಹೇಳೋದಕ್ಕೂ ಮುಂಚೆ ಯಾಕೆ ಕಿರಾನಾ ಹಿಲ್ಸ್ ಇಷ್ಟೊಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಿದೆ ಅಂತ. ಪಾಕಿಸ್ತಾನದ ಸರ್ಗೋದ ವಾಯುನೆಲೆಗೆ ಸಮೀಪದಲ್ಲಿದೆ ಕಿರಾನಾ ಬೆಟ್ಟಗಳು. ಇದನ್ನ ಪರಮಾಣು ಶೇಖರಣಾ ಸೌಲಭ್ಯ ಅಂತ ಹೇಳಲಾಗುತ್ತೆ. ಕಿರಾನಾ ಬೆಟ್ಟಗಳು ಕಂದು ಬಣ್ಣದ ಭೂಪ್ರದೇಶದಿಂದಾಗಿ ಇದನ್ನ ಕಪ್ಪು ಬೆಟ್ಟ ಅಂತಲೂ ಕೂಡ ಕರೆಯಲಾಗುತ್ತೆ. ಇವು ಪಾಕಿಸ್ತಾನದ ಪಂಜಾಬ್ ರಾಜ್ಯದಲ್ಲಿರುವ ಬೆಟ್ಟಗಳ ಸರಣಿ. ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಕಿರಾನಾ ಬೆಟ್ಟಗಳಲ್ಲಿ ಹಲವಾರು ಸಂಶೋಧನಾ ಯೋಜನೆಗಳನ್ನ ಕೈಗೊಳ್ಳಲಾಗಿತ್ತು. ಪಾಕಿಸ್ತಾನವು ಯುರೇನಿಯಂ ಹುಡುಕಾಟಕ್ಕಾಗಿ ಇಲ್ಲಿ ಉತ್ಖನನವನ್ನು ಕೂಡ ನಡೆಸಿತ್ತು. ಸೊ ಹೀಗಾಗಿ ಕಿರಾನಾ ಬೆಟ್ಟ
ತುಂಬಾ ಈ ಒಂದು ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದೆ. ಕಿರಾನಾ ಹಿಲ್ಸ್ ಪಾಕಿಸ್ತಾನಕ್ಕೆ ಮಾತ್ರ ಒಂದು ರೀತಿಯಲ್ಲಿ ಸ್ವರ್ಣ ಭಂಡಾರ ಇದ್ದ ಹಾಗೆ ಅಲ್ಲ, ಅಮೇರಿಕಕ್ಕೂ ಈ ಕಿರಾನಾ ಹಿಲ್ಸ್ಗೂ ಒಂದು ನಂಟಿದೆ. ಏನಪ್ಪ ನಂಟು ಅಂತ ಹೇಳಿದ್ರೆ, ಕಾರಣ ನಂಬರ್ 3, ಕಿರಾನಾ ಹಿಲ್ಸ್ನಲ್ಲಿದೆ ಅಮೇರಿಕದ ಅಣ್ವಸ್ತ್ರ. ರಹಸ್ಯವಾಗಿ ಅಣ್ವಸ್ತ್ರ ಸಂಗ್ರಹಿಸಿಟ್ಟಿದೆ ಇಲ್ಲಿ ಅಮೇರಿಕ. ಭವಿಷ್ಯದಲ್ಲಿ ಚೀನಾ ಮತ್ತು ರಷ್ಯಾದ ಮೇಲೆ ಅಣ್ವಸ್ತ್ರವನ್ನ ಪ್ರಯೋಗಿಸೋಕೆ ಪ್ಲಾನ್ ಮಾಡಿರೋ ಅಮೇರಿಕ ಪಾಕಿಸ್ತಾನದಲ್ಲಿ ತನ್ನ ಅಣ್ವಸ್ತ್ರವನ್ನ ಇಟ್ಟಿದೆ. ಎಸ್, ಇಲ್ಲೇ ಇದೆ ನೋಡಿ ಅಮೇರಿಕದ ಟಾಪ್ ಸೀಕ್ರೆಟ್. ಕಿರಾನಾ ಹಿಲ್ಸ್ನಲ್ಲಿ ಅಮೇರಿಕ ತನ್ನ ಅಣ್ವಸ್ತ್ರವನ್ನ ಇಟ್ಟಿರೋದೇ ಭಾರತ ದಾಳಿ ಮಾಡಿದ ಬೆನ್ನಲ್ಲೇ ದೊಡ್ಡಣ್ಣ ಕೂಡ ಪೆತ್ತಲುಗುಟ್ಟುವಂತೆ ಮಾಡ್ತು. ಯಾಕಂದ್ರೆ ಇವಾಗಲೇ ನಾವು ಹಲವಾರು ರಿಪೋರ್ಟ್ಸ್ಗಳನ್ನ ನೋಡ್ತಾ ಇದ್ದೀವಿ. ಕಿರಾನಾ ಹಿಲ್ಸ್ ಬಳಿ ಏನು ಪರಮಾಣು ಶಸ್ತ್ರಾಗಾರ, ಅಲ್ಲಿ ಇನ್ಸ್ಟಾಲೇಷನ್ ಸೆಂಟರ್ ಏನಿದೆ, ಅಣ್ವಸ್ತ್ರ ಯೂನಿಟ್ ಏನಿದೆ, ಅಲ್ಲಿ ಸೋರಿಕೆಯಾಗಿದೆ ಅಣು ವಿಕಿರಣ ಅಂತ ಅನ್ಕೊಂಡು, ಎಲ್ಲಿ ಜಗತ್ತಿನ ಮುಂದೆ ತನ್ನ ಮುಖವಾಡ ಬಯಲಾಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಓಡೋಡಿ ಬಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಕ್ಷಣಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಇದೀಗ ಇಟ್ಟಿರೋದಲ್ಲ, ಅಣ್ವಸ್ತ್ರಗಳನ್ನ ಹಲವಾರು ಕಾಲಗಳಿಂದಲೂ ಕೂಡ ಅಮೆರಿಕ ಅದನ್ನ ಪಾಕಿಸ್ತಾನದಲ್ಲಿ ಶೇಖರಿಸಿಟ್ಟಿದೆ. ಇದೇ ಕಾರಣಕ್ಕೆ ಅಮೆರಿಕ ತನ್ನ ದೇಶದ ತಜ್ಞರನ್ನ ಇಲ್ಲಿ ಕಳಿಸಿ ವಿಕಿರಣ ಸೋರಿಕೆಯಾಗದಂತೆ ನೋಡಿಕೊಳ್ತಾ ಇದೆ ಅನ್ನೋ ವರದಿಗಳು ಕೂಡ ಇವೆ. ಈ ಯುದ್ಧವನ್ನ ಮತ್ತಷ್ಟು ಮುಂದುವರಿಯೋದಕ್ಕೆ ಬಿಟ್ರೆ ಜಗತ್ತಿನ ಮುಂದೆ ತಾನು ಇನ್ನಷ್ಟು ಬೆತ್ತಲಾಗಬಹುದು ಅನ್ನೋ ಆತಂಕದಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಕದನ ವಿರಾಮವನ್ನ ಘೋಷಿಸುವಂತೆ ಹೇಳ್ತು ಅಂತ ಹೇಳಲಾಗುತ್ತೆ. ಕಿರಾನಾ ಹಿಲ್ಸ್ ಮೇಲೆ ಘಾತವಾಗಿರುವುದು ಅಮೆರಿಕಕ್ಕೆ 2 ಆತಂಕ ತಂದಿದೆ. ಒಂದು, ತನ್ನ ರಹಸ್ಯ ಅಣ್ವಸ್ತ್ರ ನೆಲೆ ಬಹಿರಂಗಗೊಳ್ಳುವ ಭಯ. ಇನ್ನೊಂದು, ತನ್ನ ಶತ್ರು ದೇಶಗಳಾದಂತಹ ಚೀನಾ ಮತ್ತು ರಷ್ಯಾ ಎರಡೂ ಕೂಡ ಅಲರ್ಟ್ ಆಗಿ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬಹುದೆಂಬ ಆತಂಕ. ಇದೊಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ತನ್ನ ಆಪ್ತ ಮಿತ್ರ ಚೀನಾದ ಕೋಪಕ್ಕೆ ಗುರಿಯಾಗುವಂತಹ ಸಂಕಟ. ಪಾಕಿಸ್ತಾನ ತನ್ನ ಒಡಲಲ್ಲಿ ಇಷ್ಟು ವರ್ಷಗಳ ಕಾಲ ಅಮೆರಿಕದ ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿರೋ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವನ್ನು ಕೂಡ ಚೀನಾಗೆ ಬಿಟ್ಕೊಟ್ಟಿರಲಿಲ್ಲ. ಇದರಿಂದ ಚೀನಾ ಮನಸ್ಸಿಗಿಲ್ಲಾದರೂ ಕಾರಣ ಆಗ್ಬಿಡ್ತೀನೇನೋ ಅನ್ನೋ ಭಯ ಈಗ ಪುಕ್ಕ ಪುಕ್ಕ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಏನು ನಡೀತಿತ್ತಲ್ಲ, ಈ ಸಮಯದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದು ಚೀನಾ ಮತ್ತು ಟರ್ಕಿ. ಚೀನಾ ಹಲವಾರು ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಬ್ಯಾಕ್ ಎಂಡ್ ಇಂದ ಸಪೋರ್ಟ್ ಮಾಡ್ತಾ ಇತ್ತು. ಈಗ ಪಾಕಿಸ್ತಾನ ಈ ರೀತಿ ಚೀನಾದ ಶತ್ರು ದೇಶವಾದ ಅಮೆರಿಕದ ಅಣ್ವಸ್ತ್ರಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ ಅಂದ್ರೆ ಎಲ್ಲಿ ತಾನು ಚೀನಾದ ಕೋಪಕ್ಕೆ ಗುರಿಯಾಗ್ಬಿಡ್ತೀನೇನೋ ಅನ್ನೋ ಭಯ ಪಾಕಿಸ್ತಾನಕ್ಕೆ ಈಗ ಶುರುವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎರಡೂ ದೇಶಗಳು ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ತಾವೇ ತಮ್ಮ ಟ್ವಿಟರ್ನಲ್ಲಿ ಹಾಕೊಂಡಿದ್ರು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹೇಳಿ. ಅಂದ್ರೆ ತಾವೇ ಇದರ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಹೋಗಿದ್ರು, ತಮ್ಮ ಬೆನ್ನನ್ನ ತಾವೇ ತಟ್ಟುಕೊಳ್ತಾ ಇದ್ರು. ನಾನು ರಾತ್ರಿ ಪೂರ ಮಾತಾಡದೆ ಪಾಕಿಸ್ತಾನದ ಸೇನಾಧಿಕಾರಿ ಜೊತೆಗೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಆದರೆ ಅಸಲಿ ವಿಚಾರವೇ ಬೇರೆ. ಇಲ್ಲಿ ಅಮೆರಿಕದ ಬುದ್ಧಿ ಗೊತ್ತಿರೋರಿಗೆ ಎಲ್ರಿಗೂ ಗೊತ್ತಿದೆ, ಅಮೆರಿಕಕ್ಕೆ ಈ ಭಾರತ ಮತ್ತು ಪಾಕಿಸ್ತಾನ ಹೊಡೆದಾಡ್ಕೊಳ್ಳೋದ್ರಿಂದ ಅವ್ರಿಗೆ ಲಾಭವೇ ಇದೆ ಹೊರತು ಅವ್ರಿಗೆ ಯಾವ ನಷ್ಟನೂ ಇಲ್ಲ. ಆದರೆ ಅಮೆರಿಕ ತನ್ನ ಲಾಭವನ್ನು ನೋಡಿಕೊಂಡು ಕದನ ವಿರಾಮವನ್ನು ಘೋಷಿಸಿರೋದು. ಎಲ್ಲಿ ದೊಡ್ಡಣ್ಣ ತನ್ನ ಡಬಲ್ ಸ್ಟ್ಯಾಂಡರ್ಡ್, ತನ್ನ ಹಿಪೋಕ್ರಸಿಯಲ್ಲಿ ಬಯಲಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಡೆಗೆ ಮುಂದಾಗಿರೋದು ಅನ್ನೋದು ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ವಿಶ್ವದ ಮುಂದೆ ಆಪರೇಷನ್ ಸಿಂಧೂರ ಭಾರತದ ಕದರ್ ತೋರಿಸಿದಂತೂ ಹೌದು. ಪಾಕಿಸ್ತಾನ ಏನೇ ಹೇಳ್ಕೊಳ್ಳಿ, ನಾವು ಭಾರತವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದೀವಿ ಅಂತೇಳಿ ಏನೇ ನರೇಟಿವ್ ಇತ್ತಂದ್ರೂ ಕೂಡ ಇತಿಹಾಸದ ಪುಟದಲ್ಲಿ ಭಾರತದ ಆಪರೇಷನ್ ಸಿಂಧೂರ ದಾಖಲಾಗೋದಂತೂ ನಿಶ್ಚಿತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.